ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಿಫ್ಟಿಲಿ ಇವತ್ತು ನಮಗೊಂದು 200 ಪಾಯಿಂಟ್ಸ್ ಒಂದು ಮೂಮೆಂಟ್ ನಮಗೆ ನೋಡೋ ಸಿಕ್ತು. ಆಲ್ಮೋಸ್ಟ್ ಒಂದು 1% ಒಂದು ಮೂಮೆಂಟ್ ಆಗಿದೆ ಇವತ್ತು. ಸೊ ನಿಫ್ಟಿ ಎಲ್ಲ ಸೆಕ್ಟರ್ಗಳನ್ನ ನಾವು ನೋಡೋದಾದರೆ 2%ಇಂದ 1%ವರೆಗೂ ಒಂದು ಮೂಮೆಂಟ್ ನಮಗೆ ನೋಡೋದು ಸಿಕ್ಕಿದೆ. ಸೊ ಬನ್ನಿ ನಾವು ನಿಫ್ಟಿಯ ಟಾಪ್ ಗೇನರ್ ಟಾಪ್ ಲೂಸರ್ನ ನೋಡಿಕೊಂಡು ನಿಫ್ಟಿಯ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನೋಡ್ತಾ ಇರ್ಬೋದು, ನಿಫ್ಟಿಯ ಒಂದು ಟಾಪ್ ಗೇನರ್ಲಿ ಇವತ್ತು ಅದಾನಿ ಎಂಟರ್ಪ್ರೈಸಸ್, ಟಾಟಾ ಮೋಟಾರ್ಸ್, ಇಟರ್ನಲ್, ಗ್ರಾಸಿಮ್, ಅಪೋಲೋ ಹಾಸ್ಪಿಟಲ್ ಇದೆ. ಸೊ 4.23%ಇಂದ ಒಂದು 2.31%ವರೆಗೂ ಒಂದು ಮೂಮೆಂಟ್ ನಮಗೆ ನೋಡೋದು ಸಿಕ್ಕಿದೆ. ಸೊ ನಾವು ಟಾಪ್ ಲೂಸರ್ನ ನೋಡೋದಾದರೆ ಟಾಪ್ ಲೂಸರಲ್ಲಿ ಹೀರೋ ಮೋಟರ್ ಕಾಪ್ ಇದೆ, BEL, ಭಾರತಿ ಏರ್ಟೆಲ್, ಬಜಾಜ್ ಫಿನಾನ್ಸ್, ಮಾರುತಿ. ಸೊ ಅಲ್ಲಿ ನೋಡಿದ್ರೆ ಏನು ಅಂತ ಒಂದು ದೊಡ್ಡ ಒಂದು ನೆಗೆಟಿವ್ ಸೈಡ್ ನಮ್ಗೆ ಕಾಣ್ತಾ ಇಲ್ಲ. ಸೊ ಆಲ್ಮೋಸ್ಟ್ ಒಂದು 0.76ಇಂದ ಒಂದು 0.06ವರೆಗೂ ಒಂದು ಮೂಮೆಂಟ್ ಆಗಿದೆ. ಸೊ ಏನೋ ಒಂದು ಡ್ರಾಸ್ಟಿಕ್ ನೆಗೆಟಿವ್ ನಮಗೆ ಕಾಣ್ತಾ ಇಲ್ಲ. ಸೊ ಬನ್ನಿ ನಾವು ನಿಫ್ಟಿಯ ಚಾರ್ಟ್ಗೆ ಹೋಗಿ ನಿಫ್ಟಿಯ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನೋಡ್ತಾ ಇರ್ಬೋದು, ನಾನು ಹಾಕೊಂಡಿರೋದು 50 ಮಿನಿಟ್ಸ್ ಟೈಮ್ ಫ್ರೇಮ್. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ 24,200 ಲೆವೆಲ್ ಏನಿದೆ, ಈ ಒಂದು ಲೆವೆಲ್ ಸಹಿತ ನಮಗೆ ನೋಡೋದು ಸಿಗುತ್ತೆ ಒಂದು ವೇಳೆ ಇದು ಇನ್ನೂ ಕೆಳಗಡೆ ನೆಗೆಟಿವ್ ಸೆಂಟಿಮೆಂಟ್ ಆದರೆ ಅಂತಂದೇಳಿ. ಬಟ್ ಅದ್ರಲ್ಲಿ ಹೇಳಿದ್ರೆ ನಾನು ಅಗ್ರೆಸಿವ್ ಬೈಯಿಂಗ್ ಅಥವಾ ಅಗ್ರೆಸಿವ್ ಸೆಲ್ಲಿಂಗ್ ನಾವು ಹೋಗಬಾರ್ದು, ಜಸ್ಟ್ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು ಅಂತಂದೇಳಿ. ಸೊ ನೋಡ್ತಾ ಇರ್ಬೋದು, ಅದೊಂದು ಪರಿಣಾಮವಾಗಿ ಇವತ್ತು ನಮಗೆ ನಿಫ್ಟಿ ಏನೊಂದು ಈ ಒಂದು ಲೆವೆಲಲ್ಲಿ ಏನು ಬೆಳಗ್ಗೆ ಓಪನ್ ಆಯಿತು, ಇದೇ ಎಕ್ಸಾಕ್ಟ್ ಪ್ರೀವಿಯಸ್ ಏನು ಡೇ ಲೋ ಏನಿದೆ ಆ ಒಂದು ಲೆವೆಲಲ್ಲಿ ಒಂದು ಸಪೋರ್ಟ್ ತೊಗೊಂಡಿಲ್ಲೊಂದು ನಮಗೆ ಮೂಮೆಂಟ್ ನೋಡೋದು ಸಿಕ್ಕಿದೆ. ಸೊ ಇನಿಷಿಯಲ್ ನಮಗೆ 24,480 ಏನಿದೆ, ಈ ಒಂದು ಲೆವೆಲ್ ದಾಡೋದು ಸ್ವಲ್ಪ ಕಷ್ಟ ಆಯಿತು. ಯಾಕಂದರೆ ಈ ಒಂದು ಲೆವೆಲಲ್ಲಿ ನಿಫ್ಟಿ ಒಂದು 2 ಟೈಮ್ಸ್ ಒಂದು ಹಾಲ್ಟ್ ಮಾಡಿ ಈ ಲೆವೆಲಿಂದ ಕೆಳಗಡೆ ಬಂದಿತ್ತು. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ರೆಸ್ಟ್ ತೊಗೊಂಡು ಮತ್ತೆ ಒಂದು ರಿಟ್ರೇಸ್ಮೆಂಟ್ ಕೊಟ್ಟು ಒಂದು ಅಪ್ಸೈಡಿಗೆ ನಮಗೆ ಮೂಮೆಂಟನ್ನು ನೋಡೋದು ಸಿಕ್ಕಿದೆ. ಸೊ ಇಲ್ಲಿಂದ ನೋಡೋದಾದರೆ 24,600 ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ, 24,600 ಏನಿದೆ ಈ ಒಂದು ಲೆವೆಲಲ್ಲಿ ನಿಫ್ಟಿ ಸಸ್ಟೇನ್ ಆಗಬೇಕು. ಇದ್ರ ಮೇಲ್ಗಡೆ ಕ್ಲೋಸ್ ಆದರೆ ನಮಗೆ ಇನ್ನೂ ಒಂದು ಒಳ್ಳೆ ಅಪ್ಸೈಡ್ನ ನಾವು ನೋಡ್ಬೋದು. ಸೊ ಇಲ್ಲಿಂದ ನಾವು ಅಪ್ಸೈಡ್ ನೋಡೋದಾದರೆ 24,700, 750, 800 ಈ ಒಂದು ಲೆವೆಲ್ಗಳು ಸಹಿತ ನಮಗೆ ನೋಡೋದು ಸಿಗುತ್ತೆ. ಬಟ್ 24,600 ಏನಿದೆ ಈ ಒಂದು ಲೆವೆಲಲ್ಲಿ ಮೇಲ್ಗಡೆ ಸಸ್ಟೇನ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನೀವು ಪ್ರೀವಿಯಸ್ ನೀವು ಚೆಕ್ ಮಾಡಿದ್ರೆ ಈ ಒಂದು ಲೆವೆಲಲ್ಲಿ ಏನಿದೊಂದು ಕ್ಲೋಸಿಂಗ್ ಕೊಟ್ಟಿತ್ತು, ಅದಾದ ನಂತರ ನಮಗೆ ನೆಕ್ಸ್ಟ್ ಇಮಿಡಿಯೇಟಾಗಿ ಒಂದು ಕ್ಲೋಸಿಂಗ್ ಕೊಟ್ಟಿತ್ತು. ಇಲ್ಲಿಂದ ಅನ್ಕೊಂಡ್ವಿ ಒಂದು ಪ್ರಾಪರ್ ಮೂವ್ಮೆಂಟ್ ನಮಗೆ ಸಿಗುತ್ತೆ ಅಂತ, ನೆಕ್ಸ್ಟ್ ಓಪನಿಂಗ್ಗೆ ಗ್ಯಾಪ್ ಡೌನ್ ಅಲ್ಲಿಂದ ಒಂದು ಫಾಲ್ ನಮಗೆ ನೋಡೋದು ಸಿಕ್ತು. ಸೊ ಹಾಗಾಗಿ ಇನ್ನು ನೆಕ್ಸ್ಟ್ ನಾವು ಪ್ರೀವಿಯಸ್ ನೋಡಿದ್ರೆ ಇದೇ ಝೋನಲ್ಲಿ ನಮಗೆ ಒಂದು ಮಲ್ಟಿಪಲ್ ಟೈಮ್ ಈ ಥರದ ಒಂದು ನಮಗೆ ರೇಷನ್ ಸಿಕ್ಕಿದೆ. ಸೊ ಈಗ ನೆಕ್ಸ್ಟ್ ನಾವು ಅನ್ಕೊಳ್ತಾ ಇರೋದು ಈ ಒಂದು 24,600 ಲೆವೆಲ್ ಏನಿದೆ, ಈ ಒಂದು ಲೆವೆಲ್ ಮೇಲೆ ಒಂದು ಪ್ರಾಪರ್ ಸಸ್ಟೇನ್ ಆಗಿ ಕ್ಲೋಸ್ ಮಾಡ್ತು ಅಂತಂದ್ರೆ ನಮಗೆ ಇಲ್ಲಿಂದ ಒಂದು ಒಳ್ಳೆ ಅಪ್ಸೈಡ್ ನೋಡ್ಬೋದು. ಅಬೌವ್ 700, 800 ಲೆವೆಲ್ಸ್ ನಮಗೆ ನೋಡೋದು ಸಿಗುತ್ತೆ. ಸೊ ಹಾಗಾಗಿ 24,600 ಒಂದು ವೆರಿ ಗುಡ್ ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಬೇಕು. ಸೊ ಇವತ್ತು ಕೂಡ ಟ್ರೈ ಮಾಡ್ತು ನೋಡ್ತಾ ಇರ್ಬೋದು 50 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಮತ್ತೆ ನಮಗೆ ಕೆಳಗಡೆ ಒಂದು ಕ್ಲೋಸಿಂಗ್ ನೋಡೋದು ಸಿಕ್ಕಿದೆ. ಸೊ ನಾಳೆ ನಮಗೆ ಇಲ್ಲಿಂದ ಏನಾದರೂ ಮತ್ತೆ ಸ್ವಲ್ಪ ಕೆಳಗೆ ಬರೋ ಸ್ಟಾರ್ಟ್ ಆಯಿತು ಅಂತಂದರೆ, ಯಾಕಂದರೆ ಈ ಒಂದು ರ್ಯಾಲಿ ಕಂಟಿನ್ಯೂ ಆಗಿರೋದ್ರಿಂದ ಒಂಚೂರು ಫಸ್ಟ್ ಹಾಫ್ ನಮ್ಗೆ ಒಂದು ಸ್ವಲ್ಪ ಸೆಲ್ಲಿಂಗ್ ಸಿಕ್ಕರೆ ನಮಗೆ ಸಪೋರ್ಟ್ ಆಗಿ ಸಿಗುವಂಥದ್ದು 24,480, 24,440 ಈ ಒಂದು ಝೋನ್ ಏನಿದೆ, ಈ ಒಂದು ಝೋನಲ್ಲಿ ನಮಗೊಂದು ಸಪೋರ್ಟ್ ನೋಡೋದು ಸಿಗುತ್ತೆ. ಇಲ್ಲಿಂದ ಏನಾದರೂ ಬ್ರೀಚ್ ಆದರೆ ನಮಗೆ ಮತ್ತೆ ತಿರ್ಗಾ 24,360 ಈ ಒಂದು ಲೆವೆಲ್ ನಮಗೆ ನೋಡೋಕೆ ಸಿಗ್ಬೋದು. ಬಟ್ ಈ ಒಂದು ರ್ಯಾಲಿ ಕೊಟ್ಟಿರೋದ್ರಿಂದ ಒಂದು ಅಪ್ಸೈಡಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಆಫ್ ಈ ಒಂದು ರ್ಯಾಲಿ ಕೊಟ್ಟಿತ್ತು, ಮತ್ತೆ ಒಂದು ಗ್ಯಾಪ್ ಡೌನ್ ಓಪನ್ ಆಗಿದ ತಕ್ಷಣ ಒಂದು ನೆಗೆಟಿವ್ ಸಿನಾರಿಯೋ ಬಂದಿದೆ, ಮತ್ತೆ ಇಮಿಡಿಯೇಟಾಗಿ ಒಂದು ಲೆವೆಲ್ನ ರಿಟ್ರೆಸ್ ಆಗಿ ಮೇಲ್ಗಡೆ ಕ್ಲೋಸ್ ಕೊಟ್ಟಿದೆ. ಸೊ ಹಾಗಾಗಿ ಒಂದು ಬೈಯಿಂಗ್ ಝೋನ್ ಕಾಣಿಸ್ತಾ ಇದೆ. ಇಲ್ಲಿಂದ 24,600 ಮೇಲ್ಗಡೆ ಸಸ್ಟೇನ್ ಆಯಿತು ಅಂದರೆ ನಮಗೆ ಒಂದು ಒಳ್ಳೆ ಅಪ್ಸೈಡ್ ಸಿಗುತ್ತೆ. ಸೊ ಹಾಗಾಗಿ ನೋಡೋಣ, ಯಾವುದೇ ಅಗ್ರೆಸಿವ್ ಬೈಯಿಂಗ್ ಅಗ್ರೆಸಿವ್ ಸೆಲ್ಲಿಂಗಿಗೆ ಹೋಗೋದಕ್ಕೆ ಹೋಗಬೇಡಿ. ಬಿಕಾಸ್ ಆಫ್ ಇನ್ನು ಮಾರ್ಕೆಟಲ್ಲಿ ತುಂಬ ಅನ್ಸರ್ಟನಿಟಿ ಜಾಸ್ತಿ ಇದೆ. ಸೊ ಹಾಗಾಗಿ ಜಸ್ಟ್ ಅಬ್ಸರ್ವ್ ಮಾಡಿ. ಸೊ ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ಇದ್ದು ಸ್ಟಾಕ್ ಮಾರ್ಕೆಟ್ನ ಕಲಿಬೇಕು ಅನ್ನೋ ಆಸಕ್ತಿ ಇದ್ದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇದೇ ಆಗಸ್ಟ್ 15ಕ್ಕೆ ನಮ್ಮದು ಕನ್ನಡ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ನೀವು ಕೂಡ ಜಾಯ್ನ್ ಆಗ್ಬೋದು. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆಯೇ ನೀವು ನಮ್ಮ ಆಫೀಸ್ಗೂ ವಿಸಿಟ್ ಮಾಡ್ಬೋದು. ನಮ್ಮ ಆಫೀಸು ರಾಜನಗರಲ್ಲಿ ಲೊಕೇಟ್ ಆಗಿದೆ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.